ಹಾಯ್ ಮಕ್ಳೇ, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ರೋ? ಇವತ್ ನಾನು ನಿಮ್ ಹತ್ರ ಒಂದ್ ಸೀಕ್ರೆಟ್ ವಿಷಯದ ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ಪರೀಕ್ಷೆ ಹತ್ರ ಬರ್ತಿದೆ ಅಲ್ವಾ? ಟೆನ್ಷನ್ ಆಗ್ತಿದ್ಯಾ? ಅಥವಾ ಓದಕ್ ಕುಳಿತಾಗ ಸಡನ್ನಾಗಿ ಎಲ್ಲೋ ಹೋಗಿ ಆಟ ಆಡ್ಬೇಕು ಅನ್ಸುತ್ತಾ? ಡೋಂಟ್ ವರಿ, ಇದ್ ನಿಮ್ಗೊಬ್ರಿಗೆ ಅಲ್ಲ, ಜಗತ್ತಿನ ಎಲ್ಲಾ ಸ್ಟೂಡೆಂಟ್ಸ್ಗೂ ಆಗೋ ವಿಷಯನೇ. ಆದ್ರೆ ಕೆಲ್ವರು ಮಾತ್ರ ಹೇಗೆ ಅಷ್ಟೊಂದ್ ಸ್ಟ್ರಾಂಗ್ ಆಗಿ ಓದ್ತಾರೆ? ಅವರನ್ನ ನಾವು ಡಿಸಿಪ್ಲಿನ್ಡ್ ಸ್ಟೂಡೆಂಟ್ಸ್ ಅಂತೀವಲ್ವಾ? ಇವತ್ ನಾನ್ ನಿಮ್ಗೆ ಈ ಸ್ವಯಂ ಶಿಸ್ತು ಅಂದ್ರೆ ಸೆಲ್ಫ್ ಡಿಸಿಪ್ಲಿನ್ ಅಂದ್ರೆ ಏನು ಮತ್ತು ಅದು ನಿಮ್ ಮೆದುಳಿನಲ್ಲಿ ಹೇಗೆ ಕೆಲಸ ಮಾಡತ್ತೆ ಅಂತ ಸೈನ್ಸ್ ಮೂಲಕ ಹೇಳ್ತೀನಿ. ಇದು ಯಾವುದೇ ಮಂತ್ರ ಅಲ್ಲ, ಇದು ಪಕ್ಕಾ ಸೈನ್ಸ್. ಮಕ್ಳೇ, ನೀವೇ ಯೋಚನೆ ಮಾಡಿ, ನಮ್ಗೆ ಯಾವ್ದಾದ್ರೂ ಒಂದ್ ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಆಗದೇ ಇದ್ದಾಗ ಫಸ್ಟ್ ಏನ್ ಅನ್ಸತ್ತೆ? ಛೇ, ಇದಂತೂ ನನ್ ಕೈಲಿ ಆಗಲ್ಲಪ್ಪ, ತುಂಬಾ ಕಷ್ಟ ಅನ್ಸುತ್ತೆ ಅಲ್ವಾ? ಮನ್ಸ್ ಹೇಳ್ತಿರುತ್ತೆ, ಪುಸ್ತಕ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಟಿವಿ ನೋಡೋಣ ಬಾ ಅಂತ. ಆದ್ರೆ ಒಂದ್ ಅದ್ಭುತ ವಿಷಯ ಗೊತ್ತಾ? ಯಾವ ಸೆಕೆಂಡ್ನಲ್ಲಿ ನಿಮ್ಗೆ ಇದು ತುಂಬಾ ಕಷ್ಟ ಅಂತ ಫೀಲ್ ಆಗುತ್ತೋ, ಕರೆಕ್ಟಾಗಿ ಅದೇ ಸೆಕೆಂಡಿಂದ ನಿಮ್ ಮೆದುಳಿನ ಒಳಗೆ ಒಂದು ಸೂಪರ್ ಪವರ್ ಆಕ್ಟಿವೇಟ್ ಆಗುತ್ತೆ. ವಿಜ್ಞಾನಿಗಳು, ಅದರಲ್ಲೂ ಆಂಡ್ರ್ಯೂ ಹ್ಯೂಬಮೆನ್ ಅನ್ನೋ ದೊಡ್ಡ ರಿಸರ್ಚರ್ ಇದ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಿದ್ದಾರೆ. ನಮ್ ಮೆದುಳಿನ ಹಣೆಗಿಂತ ಸ್ವಲ್ಪ ಹಿಂದೆ ಒಂದು ಪುಟಾಣಿ ಜಾಗ ಇದೆ. ಅದರ ಹೆಸರು AMC ಅಥವಾ ಆಂಟೀರಿಯರ್ ಮಿಡ್ ಸಿಂಗ್ಯುಲೇಟ್ ಕಾರ್ಟೆಕ್ಸ್. ಇದನ್ನ ನೀವು ನಿಮ್ ಮೆದುಳಿನ ವಿಲ್ ಪವರ್ ಮಸಲ್ ಅಂದ್ಕೊಳ್ಳಿ. ಈ ಮಸಲ್ ಯಾವಾಗ ಬೆಳೆಯುತ್ತೆ ಗೊತ್ತಾ? ನಮ್ಗೆ ಇಷ್ಟ ಇರೋ ಕೆಲಸ ಮಾಡಿದಾಗ ಇದು ಬೆಳೆಯೋದೇ ಇಲ್ಲ. ಬದಲಾಗಿ ನಮ್ಗೆ ಯಾವ ಕೆಲಸ ಮಾಡಕ್ಕೆ ಬೋರ್ ಹೊಡೆಯುತ್ತೋ, ಯಾವುದು ತುಂಬಾ ಕಷ್ಟ ಅಂತ ಅನ್ಸುತ್ತೋ ಅದನ್ನ ಇಲ್ಲ, ನಾನಿದನ್ ಮಾಡೇ ಮಾಡ್ತೀನಿ ಅಂತ ಛಲ ಬಿಡದೆ ಮಾಡಿದಾಗ ಮಾತ್ರ ಈ AMC ಮಸಲ್ ಬಿಲ್ಡ್ ಆಗತ್ತೆ. ಇಲ್ಲಿ ಮುಖ್ಯವಾದ ಮಾತು ಅಂದ್ರೆ ಸ್ವಯಂ ಶಿಸ್ತು ಅಂದ್ರೆ ಸೆಲ್ಫ್ ಡಿಸಿಪ್ಲಿನ್. ಯಾರೋ ಬಂದು ಓದು ಅಂತ ಬೈದಾಗ ಓದೋದಲ್ಲ, ಅಥವಾ ಟೀಚರ್ ಬರ್ತಾರೆ ಅಂತ ಭಯಕ್ಕೆ ಓದೋದಲ್ಲ. ನಮ್ಮ ಮನಸ್ಸು ಬೇಡ ಆಮೇಲ್ ಮಾಡೋಣ ಅಂತ ಸೋಮಾರಿತನ ತೋರಿಸ್ತಿದ್ರು ನಾವೇ ಅದಕ್ಕೆ ಇಲ್ಲ, ಇದು ನನ್ನ ಗುರಿ, ನಾನು ಈಗ್ಲೇ ಮಾಡ್ತೀನಿ ಅಂತ ಹೇಳಿ ಕೆಲ್ಸಕ್ಕೆ ಕೂರೋದೇ ನಿಜವಾದ ಸ್ವಯಂ ಶಿಸ್ತು. ಹಾಗಾದ್ರೆ ಈ AMC ಮಸಲ್ ಅಥವಾ ನಿಮ್ಮ ಸೆಲ್ಫ್ ಡಿಸಿಪ್ಲಿನ್ನ ಸ್ಟ್ರಾಂಗ್ ಮಾಡೋದು ಹೇಗೆ? ಇಲ್ಲಿವೆ ನೋಡಿ 8 ಪವರ್ಫುಲ್ ಸ್ಟೆಪ್ಸ್. ಒಂದನೇದು ಅಲಾರಂ ಚಾಲೆಂಜ್. ಬೆಳಗ್ಗೆ ಅಲಾರಂ ಹೊಡೆದ ತಕ್ಷಣ ನಮ್ಮ ಮನಸ್ಸು ಇನ್ನು 5 ನಿಮಿಷ ಮಲ್ಗೋಣ ಅಂತ ಸೋಮಾರಿತನ ಕೊಡುತ್ತೆ ಅಲ್ವಾ? ಆ ಸಣ್ಣ ಆಸೆಯನ್ನ ಮೀರಿ ಸ್ನೂಸ್ ಬಟನ್ ಒತ್ತದೆ ತಕ್ಷಣ ಬೆಡ್ಡಿಂದ ಎದ್ದು ನಿಲ್ಲೋದು ನಿಮ್ಮ AMCಗೆ ಸಿಗುವ ಮೊದಲ ವಿಜಯ. ಇದು ನಿಮ್ಮ ದಿನವನ್ನ ಗೆಲುವಿನೊಂದಿಗೆ ಶುರು ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಎರಡನೇದು ಡಿಸ್ಟ್ರಾಕ್ಷನ್ ಫ್ರೀ ಸ್ಟಡಿ ಡೆಸ್ಕ್. ಮಕ್ಳೇ, ನಿಮ್ಮ ಓದುವ ಜಾಗ ಹೇಗಿರಬೇಕು ಗೊತ್ತಾ? ಅದು ಕೇವಲ ಓದಿಗೆ ಮಾತ್ರ ಸೀಮಿತವಾಗಿರಲಿ. ನಿಮ್ಮ ಸ್ಟಡಿ ಟೇಬಲ್ ಮೇಲೆ ಓದಿಗೆ ಸಂಬಂಧವಿಲ್ಲದ ವಸ್ತುಗಳು ಅಂದ್ರೆ ಆಟದ ಸಾಮಾನುಗಳು ಅಥವಾ ಕಾಮಿಕ್ ಬುಕ್ಸ್ ಇರಬಾರ್ದು. ಯಾವಾಗ ನಿಮ್ಮ ಓದುವ ಜಾಗ ನೀಟಾಗಿ ಮತ್ತು ಡಿಸ್ಟ್ರಾಕ್ಷನ್ ಫ್ರೀ ಆಗಿರುತ್ತೋ ಆಗ ನಿಮ್ಮ ಮೆದುಳಿಗೆ ಈಗ ಓದುವ ಸಮಯ ಅನ್ನೋ ಸ್ಪಷ್ಟ ಸಂದೇಶ ಸಿಗುತ್ತೆ. ಒಂದು ಸಣ್ಣ ಗೊಂದಲವೂ ಇಲ್ಲದ ಜಾಗ ನಿಮ್ಮ ಏಕಾಗ್ರತೆಯನ್ನ ಹೆಚ್ಚಿಸುತ್ತೆ. ಮೂರನೇದು ಕಷ್ಟದ್ದನ್ನೇ ಮೊದಲು ಮಾಡಿ. ಅಂದ್ರೆ ನಿಮ್ಗೆ ಯಾವ ಸಬ್ಜೆಕ್ಟ್ ಅಂದ್ರೆ ತುಂಬಾ ಭಯವೋ ಅಥವಾ ಯಾವ ಪಾಠ ಓದಕ್ಕೆ ತುಂಬಾ ಬೋರ್ ಅನ್ಸುತ್ತೋ ಅದನ್ನೇ ದಿನದ ಆರಂಭದಲ್ಲಿ ಮೊದಲು ಓದಕ್ಕೆ ಶುರು ಮಾಡಿ. ಕಷ್ಟದ ಕೆಲಸವನ್ನ ಮುಗಿಸಿದಾಗ ಸಿಗುವ ಆತ್ಮವಿಶ್ವಾಸ ಇದೆಯಲ್ಲ, ಅದು ಇಡೀ ದಿನ ನಿಮ್ಮನ್ನ ಎನರ್ಜೆಟಿಕ್ ಆಗಿಡುತ್ತೆ. ನಾಲ್ಕನೇದು 5 ನಿಮಿಷದ ಮಂತ್ರ. ಓದುವಾಗ ಮಧ್ಯದಲ್ಲಿ ಸಾಕು ಎದ್ದು ಹೋಗೋಣ ಅಂತ ಸುಸ್ತಾದ್ರೆ ತಕ್ಷಣ ಎದ್ದು ಹೋಗ್ಬೇಡಿ. ಆಗ ನಿಮ್ ಮನಸ್ಸಿಗೆ ಹೇಳಿ, ಇನ್ನು 5 ನಿಮಿಷ ಓದಿ ಆಮೇಲೆ ಎದ್ದೇಳ್ತೀನಿ ಅಂತ. ಆ ಎಕ್ಸ್ಟ್ರಾ 5 ನಿಮಿಷ ಇದೆಯಲ್ಲ, ಅದು ನಿಮ್ ಮೆದುಳಿಗೆ ನನ್ನನ್ನ ನಾನು ಕಂಟ್ರೋಲ್ ಮಾಡಬಲ್ಲೆ ಅನ್ನೋ ಸಂದೇಶ ಕೊಡುತ್ತೆ. ಇದು ನಿಮ್ಮ ವಿಲ್ ಪವರ್ ಮಸಲ್ನ ಡಬಲ್ ಮಾಡುತ್ತೆ. ಐದನೇದು ನೋ ಗ್ಯಾಜೆಟ್ ಝೋನ್. ಓದುವ ಸಮಯದಲ್ಲಿ ಮೊಬೈಲ್ ಫೋನ್ ಪಕ್ಕದಲ್ಲೇ ಇದ್ರೆ ಪದೇ ಪದೇ ನೋಟಿಫಿಕೇಶನ್ ಚೆಕ್ ಮಾಡಬೇಕು ಅನ್ಸುತ್ತೆ. ಈ ಆಸೆಯನ್ನ ಕಂಟ್ರೋಲ್ ಮಾಡಿ ಮೊಬೈಲ್ನ ಬೇರೆ ರೂಮ್ನಲ್ಲಿಡೋದು ಅಥವಾ ಸ್ವಿಚ್ ಆಫ್ ಮಾಡೋದು ಒಂದು ದೊಡ್ಡ ಮೆಂಟಲ್ ಟ್ರೈನಿಂಗ್. ಡಿಸ್ಟ್ರಾಕ್ಷನ್ನ ಗೆಲ್ಲೋದೇ ಒಂದು ದೊಡ್ಡ ಶಿಸ್ತು. ಆರನೇದು ನಿಮ್ಮ ಮನಸ್ಸಿಗೆ ನೀವೇ ಬಾಸ್ ಆಗಿ. ಯಾರೋ ಹೇಳೋವರೆಗೂ ಕಾಯ್ಬೇಡಿ. ಅಮ್ಮ ಬಂದು ಓದು ಅಂದಾಗ ಓದೋದಕ್ಕಿಂತ ನಾವೇ ಸ್ವತಃ ಟೈಮ್ ಆಗಿದೆ, ನಾನು ಓದ್ಬೇಕು ಅಂತ ಜವಾಬ್ದಾರಿಯಿಂದ ಮಾಡೋದನ್ನ ಕಲಿಯಿರಿ. ನಿಮ್ಮ ಇಚ್ಛಾಶಕ್ತಿಯಿಂದ ಕೆಲಸ ಮಾಡಿದಾಗ AMC ತುಂಬಾ ವೇಗವಾಗಿ ಬಲಗೊಳ್ಳುತ್ತೆ. ಏಳನೇದು ಸಣ್ಣ ಸಣ್ಣ ಅಹಿತಕರ ಕೆಲಸಗಳನ್ನ ಮಾಡಿ. ಒಮ್ಮೊಮ್ಮೆ ಬೇಕಂತಲೇ ಸಣ್ಣ ಪುಟ್ಟ ಕಷ್ಟದ ಕೆಲಸ ಮಾಡಿ. ಉದಾಹರಣೆಗೆ ಓದಿದ್ಮೇಲೆ ರೂಮ್ ಕ್ಲೀನ್ ಮಾಡೋದು, ಅಮ್ಮನಿಗೆ ಅಡುಗೆ ಮನೆಯಲ್ಲಿ ಸಹಾಯ ಮಾಡೋದು, ಅಥವಾ ಬಿಸಿ ಬಿಸಿ ಸ್ನಾನದ ಬದಲು ತಣ್ಣೀರಿನ ಸ್ನಾನ ಮಾಡೋದು. ಇವು ನೋಡ್ಲಿಕ್ಕೆ ಸಣ್ಣದಾಗಿ ಕಂಡ್ರೂ ನಿಮ್ ಮನಸ್ಸನ್ನ ಗಟ್ಟಿಯಾಗಿಡುತ್ತೆ.
ಹಾಗೂ 8ನೇದು ನಿರಂತರತೆ ಅಥವಾ ಕನ್ಸಿಸ್ಟೆನ್ಸಿ. ಮಕ್ಳೇ, ಜಿಮ್ಗೆ ಒಂದು ದಿನ ಹೋಗಿ ಮಸಲ್ ಬಿಲ್ಡ್ ಮಾಡಕ್ಕಾಗಲ್ಲ ಅಲ್ವಾ? ಹಾಗೆಯೇ ಈ ಮೆದುಳಿನ ವ್ಯಾಯಾಮವನ್ನ ಪ್ರತಿದಿನ ಮಾಡಬೇಕು. ಸೋಮವಾರ ಮಾಡಿದ ಚಾಲೆಂಜನ್ನ ಭಾನುವಾರದವರೆಗೂ ಮುಂದುವರಿಸಬೇಕು. ದಿನವೂ ಸಣ್ಣ ಸಣ್ಣ ಚಾಲೆಂಜ್ ತಗೋತಾ ಇದ್ರೆ ಒಂದು ದಿನ ನಿಮ್ಮ AMC ಸೂಪರ್ ಪವರ್ ಆಗಿ ಬದಲಾಗತ್ತೆ. ಗೊತ್ತಾ ಮಕ್ಳೇ, ಈ ಪ್ರಪಂಚದಲ್ಲಿ 75% ಜನ ತಮ್ಗೆ ಇರೋ ಈ ಶಕ್ತಿನ ಬಳಸೋದೇ ಇಲ್ಲ. ಯಾಕಂದ್ರೆ ಅವರೆಲ್ಲ ಯಾವಾಗ್ಲೂ ಈಸಿಯಾಗಿರೋ ದಾರಿ ಹುಡುಕ್ತಾರೆ. ಆದ್ರೆ ನೀವು ಆ ಸ್ಪೆಷಲ್ 25% ಜನರಲ್ಲಿರಬೇಕು. ಈ ಸೆಲ್ಫ್ ಡಿಸಿಪ್ಲಿನ್ ನಿಮ್ಮನ್ನ ಒಬ್ಬ ಆರ್ಡಿನರಿ ಸ್ಟೂಡೆಂಟಿಂದ ಎಕ್ಸ್ಟ್ರಾ ಆರ್ಡಿನರಿ ಸಾಧಕನನ್ನಾಗಿ ಮಾಡುತ್ತೆ. ನೆನ್ಪಿರಿ ಮಕ್ಳೇ, ದೊಡ್ಡ ದೊಡ್ಡ ಸಾಧನೆ ಮಾಡಿದವರೆಲ್ಲ ಸೂಪರ್ಮ್ಯಾನ್ ತರ ಹುಟ್ಟಿದವರಲ್ಲ. ಅವರು ಕೇವಲ ಈ ಸ್ವಯಂ ಶಿಸ್ತಿನಿಂದ ತಮ್ಮ ಮೆದುಳನ್ನ ಬಲ ಮಾಡಿಕೊಂಡವರು ಅಷ್ಟೇ. ಆಲ್ ದ ಬೆಸ್ಟ್ ಮಕ್ಳೇ. ಚೆನ್ನಾಗಿ ಓದಿ, ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಮನಸ್ಸನ್ನ ಗೆಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಅವರಿಗೂ ಈ ಸೀಕ್ರೆಟ್ ಪವರ್ ಬಗ್ಗೆ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ಅಲ್ಲಿಯವರೆಗೂ ಬಿ ಡಿಸಿಪ್ಲಿನ್ಡ್. ಬಾಯ್ ಬಾಯ್.